ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಕಸರತ್ತು ಈಗ ಜೋರಾಗಿದೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಯಿತು. 13 ಸಚಿವರು ಪದಗ್ರಹಣ ಮಾಡಿದ್ದಾಯಿತು. ಈಗ ಅವರ ಖಾತೆ ಯಾವುದು? ಸಚಿವರ ಹಿಂದಿನ ಖಾತೆಗಳು ಅದಲು ಬದಲು. 13 ನೂತನ ಸಚಿವರುಗಳಿಗೆ ಖಾತೆಗಳು ಫಿಕ್ಸ್ ಆಯ್ತಾ? ನೂತನ ಸಚಿವರ ಸಂಭವನೀಯ ಖಾತೆಗಳ ಮಾಹಿತಿ. ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್, ಪರಮೇಶ್ವರ್ಗೆ ಡಿಸಿಎಂ ಜೊತೆ ಕಂದಾಯ, ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ, ಖಾದರ್ಗೆ ಆರೋಗ್ಯ, ಜಾರ್ಜ್ಗೆ ಇಂಧನ, ಕೃಷ್ಣ ಬೈರೇಗೌಡರಿಗೆ ಜಲಸಂಪನ್ಮೂಲ ಖಾತೆ ಸಿಗುತ್ತಾ? ಇನ್ನು ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ, ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ಗೆ ವೈದ್ಯಕೀಯ ಶಿಕ್ಷಣ, ಯತೀಂದ್ರಗೆ ನಗರಾಭಿವೃದ್ಧಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಾಗೆ ಕೆಎಚ್ ಮುನಿಯಪ್ಪಗೆ ಆಹಾರ ಮತ್ತು ನಾಗರಿಕ ಪೂರೈಕೆ. ಯಾರ್ಯಾರಿಗೆ ಯಾವ ಖಾತೆ ಸಿಗೋ ಸಾಧ್ಯತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಶರಣ್ ಪ್ರಕಾಶ್ ಪಾಟೀಲ್ಗೆ ವೈದ್ಯಕೀಯ ಶಿಕ್ಷಣ, ಯತೀಂದ್ರಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಈಗಿರೋದೇ ಖಾತೆ ಹಂಚಿಕೆಯ ಕಗ್ಗಂಟು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಪದಗ್ರಹಣ ಆಗಿದ್ದಾಯ್ತು ಖಾತೆ ಹಂಚಿಕೆಯ ವಿಚಾರ. ಯಾರಿಗೆ ಯಾವ ಖಾತೆ, ಸಿದ್ದು ಸಂಪುಟದಲ್ಲಿ ಯಾವ ಖಾತೆ ನಿರ್ವಹಿಸ್ತಾ ಇದ್ರೋ ಅದೇ ಸಿಗುವಂತ ಸಾಧ್ಯತೆ ತೀರಾ ವಿರಳ ಅಂತ ಅನಿಸ್ತಾ ಇದೆಯಾ? ನಿನ್ನೆಯಿಂದ ರಾಜ್ಯದಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ದರ್ಬಾರ್ ಆರಂಭವಾಗಿದೆ. ಈಗಾಗಲೇ ನಿನ್ನೆ ಡಿಕೆ ಶಿವಕುಮಾರ್ ಅವರ ಜೊತೆ 13 ಜನ ಸಚಿವರಿಗಾಗಲೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 13 ಜನ ಸಚಿವರಿಗೆ ಯಾವ ಯಾವ ಖಾತೆ ಅನ್ನೋ ಒಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಹಿರಿಯ ಸಚಿವರಿಗೆ ಮಹತ್ವದ ಖಾತೆ ಕೂಡ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಆ ಒಂದು 13 ಸಚಿವರ ಸಂಭಾವನೆಯ ಒಂದು ಖಾತೆಗಳ ಪಟ್ಟಿ TV9ಗೆ ಒಂದಷ್ಟು ಲಭ್ಯವಾಗಿದೆ. ಅದರಲ್ಲಿ ನೋಡ್ತಾ ಹೋದರೆ ಪ್ರಮುಖವಾಗಿ ಈಗಾಗಲೇ ಪರಮೇಶ್ವರ್ ಅವರಿಗೆ DCM ಕೊಡಲಾಗಿದೆ. ಅದೇ ರೀತಿಯಾಗಿ ಹಿಂದೆ ಗೃಹ ಖಾತೆಯನ್ನು ಪರಮೇಶ್ವರ್ ಅವರು ನಿಭಾಯಿಸ್ತಾ ಇದ್ರು, ಅವರಿಗೆ ಕಂದಾಯ ಇಲಾಖೆಯನ್ನು ಕೊಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು IT/BT ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅವರಿಗೆ ಈಗ ಗೃಹ ಖಾತೆಯನ್ನು ಕೊಡಲಾಗುತ್ತೆ. ಪರಮೇಶ್ವರ್ ಏನು ನಿಭಾಯಿಸ್ತಾರೆ ಆ ಒಂದು ಖಾತೆಯನ್ನು ತೆಗೆದು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ UT ಖಾದರ್ ಅವರು ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ರು. ಆ ಒಂದು ಅನುಭವದ ಆಧಾರದ ಮೇಲೆ UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪ್ರಮುಖವಾಗಿ ಈಗಾಗಲೇ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಖಾತೆಯನ್ನು ಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಬೆಂಗಳೂರು ಒಂದು ಖಾತೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಮತ್ತು ಸಿಗುತ್ತೆ ಒಂದು ಆಸೆ ಕೂಡ ಇಟ್ಕೊಂಡಿದ್ರು. ಅದರಲ್ಲಿ ರಾಮಲಿಂಗ ರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ಅದೇ ರೀತಿಯಾಗಿ KJ ಜಾರ್ಜ್ ಮತ್ತು ಮುನಿಯಪ್ಪರವರಿಗೆ ಅವರು ನಿಭಾಯಿಸ್ತಾ ಇದ್ದಂಥ ಇಂಧನ ಇಲಾಖೆ ಆಗ್ಬೋದು ಮತ್ತು ಏನು ಆಹಾರ ಇಲಾಖೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ TV9ಗೆ ಮಾಹಿತಿ ಲಭ್ಯವಾಗಿರುವ ಪ್ರಕಾರ 13 ಸಚಿವರಿಗೆ ಖಾತೆಗಳನ್ನು ಅದಲು ಬದಲು ಮಾಡಲಾಗಿದೆ. ಹಿಂದಿನ ಖಾತೆಗಳಂತವನ್ನು ಬೇರೆ ಬೇರೆ ಮಾಡಲಾಗಿದೆ. ಈ ಒಂದು ಹಿನ್ನೆಲೆ ಅಂದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹಿಂದೆ ಏನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು, ಅದೇ ಅನುಭವದ ಆಧಾರದ ಮೇಲೆ ಅವರಿಗೂ ಕೂಡ ಅದೇ ಖಾತೆಯನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಅವರಿಗೆ ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ಕೊಡ್ತಾರೆ, ಸಾರಿಗೆ ಸಚಿವರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಈಗಾಗಲೇ DK ಶಿವಕುಮಾರ್ ಅವರ ಸರ್ಕಾರ ಆರಂಭವಾಗಿದೆ. ಆ ಒಂದು ಸಚಿವರು 13 ಜನ ಏನು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ ಸಚಿವರು, ಅವರಿಗೆ ಹಿಂದಿನ ಖಾತೆಗಳ ಅದಲು ಬದಲು ಮಾಡಿ ಒಂದು ಗಟ್ಟಿಯಾದ ಒಂದು ಸಂಪುಟವನ್ನು ರಚನೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ TV9ಗೆ ಈ ಒಂದು ಸಂಭಾವನೆ ಪಟ್ಟಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಕಂದಾಯ ಇಲಾಖೆ ಏನಂತಂದ್ರೆ ಕೃಷ್ಣ ಬೈರೇಗೌಡರು ನಿರ್ವಹಿಸ್ತಾ ಇದ್ರು, ಅವರಿಗೆ ಜಲಸಂಪನ್ಮೂಲ ಇಲಾಖೆನ ಕೊಡಲಾಗಿದೆ ಮಾಹಿತಿ ಕೂಡ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ MB ಪಾಟೀಲ್ ಅವರು ಕೂಡ ಹಿಂದೆ ಬೃಹತ್ ಕೈಗಾರಿಕೆಯನ್ನು ನಿರ್ವಹಿಸ್ತಾ ಇದ್ರು, ಅದೇ ರೀತಿಯಾಗಿ ಅವರಿಗೆ ಅದೇ ಒಂದು ಖಾತೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ 13 ಸಚಿವರಿಗೆ ಅಳೆದು ತೂಗಿ ಒಂದಷ್ಟು ಜವಾಬ್ದಾರಿಗಳನ್ನು ದೊಡ್ಡ ಮಟ್ಟದಲ್ಲೇ ಕೊಡಲಾಗಿದೆ. ಪ್ರಮುಖವಾಗಿ ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋದರೆ, ಕಂದಾಯ ಇಲಾಖೆ ಪರಮೇಶ್ವರ್ ತಗೊಳ್ತಾ ಇರೋ ಮಾಹಿತಿ ಕೂಡ ಲಭ್ಯವಾಗಿರುವಂತು. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಹೊರಬೀಳಲಿದೆ. ಹಾಗಾಗಿ ನಿನ್ನೆ ತೆಗೆದ
ತೆಗೆದುಕೊಂಡ 13 ಜನ ಸಚಿವರೆಂದರೆ ಅವರಿಗೆ ಖಾತೆ ಹಂಚಿಕೆ ಈಗಾಗಲೇ ಒಂದಷ್ಟು ಕಸರತ್ತು ಕೂಡ ಜೋರಾಗಿದೆ, ಕಗ್ಗಂಟು ಕೂಡ ಜೋರಾಗಿದೆ. ಯಾಕೆಂದ್ರೆ ಬೇರೆ ಬೇರೆ ಖಾತೆಗಳ ಮೇಲೆ ಸಚಿವರು ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿರ್ತಾರೆ. ಹಾಗಾಗಿ ಅವರೆಲ್ಲರನ್ನ ಮನವೊಲಿಕೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಒಂದು ಪಟ್ಟಿ ಕೂಡ ಟಿವಿ9ಗೆ ಲಭ್ಯವಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.